ಹೇಳೋಕೆ ಸಾಧ್ಯನೇ ಇಲ್ಲ. ಅವನು ನನಗೆ ಬರೀ ಫ್ರೆಂಡ್ ಅಷ್ಟೇ ಅಲ್ಲ, ಏನೇನು ಅಂತ ಹೇಳೋಕ್ಕೆ ಸಾಧ್ಯವಾಗದೇ ಇರುವಷ್ಟು ಜಾಗಗಳನ್ನ ತುಂಬಿರುವಂತ ಒಬ್ಬ ವ್ಯಕ್ತಿ. ಅವನ ಬಗ್ಗೆ ಅಂದ್ರೆ ಒಂದ್ ಮಾತಲ್ಲಿ ಹೇಳಬೇಕು, ನನಗೆ ನಮ್ಮ ತಾಯಿ ಜನ್ಮ ಕೊಟ್ಟ ನಂತರ ದಿಮಾಕು ಅನ್ನೋ ಚಿತ್ರದ ಮುಖಾಂತರ ಒಂದು ಪುನರ್ಜನ್ಮ ಕೊಟ್ರೆ, ನನ್ನನ್ನ ನಿರ್ದೇಶಕನನ್ನಾಗಿ ಮಾಡಿ ಮರುಜನ್ಮ ಕೊಟ್ಟಿದ್ದು ದಿಲೀಪ್. ಸೊ ಹಾಗಾಗಿ ಅವನ್ಗೆ ಏನೋ ಥ್ಯಾಂಕ್ಸ್ ಹೇಳಕ್ಕಾಗಲ್ಲ, ಅಥವಾ ಅವನ ಏನು ಹೇಳಕ್ಕಾಗಲ್ಲ. ಅಂತಹ ಒಂದು ಮೇರು ವ್ಯಕ್ತಿತ್ವ, ಎಷ್ಟು ಮೇರು ವ್ಯಕ್ತಿತ್ವ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ವಿದ್ಯೆ ಬಗ್ಗೆ ಹೇಳ್ಬೇಕಿನ್ನು. ನಾವೆಲ್ಲ ಒಟ್ಟಿಗೆ, ನಮ್ಗೆ ನಾನು ಅವನು ಇಬ್ರು ಒಟ್ಟಿಗೆ ಲವ್ ಮಾಡ್ತಾ ಇದ್ವಿ. ನಾವುಗಳು ಅವರ ಮನೆಯಲ್ಲಿ, ಅಂದ್ರೆ ಅವರವರ ಮನೆಗಳಲ್ಲಿ, ಲೇಡೀಸ್ ಮನೆಗಳಲ್ಲಿ ತೊಂದರೆ ಇದ್ದಿದ್ರಿಂದ ನಮ್ಗೆ ಈ ಪಾರ್ಕು ಸಿನಿಮಾ ಅನ್ನೋ ಆಪ್ಷನ್ಸ್ ಇರಲಿಲ್ಲ. ಸೊ ನಮ್ ಕಾಮನ್ ಫ್ರೆಂಡ್ ಮನೆಯಲ್ಲೇ ಮೀಟ್ ಮಾಡ್ತಾ ಇದ್ವಿ, ಒಟ್ಟಿಗೆ ಮೀಟ್ ಮಾಡ್ತಾ ಇದ್ವಿ. ಅವ್ನಿಗೆ ಅದೇನೋ ಗೊತ್ತಿಲ್ಲ, ಅಂದ್ರೆ ನಾನು ಅವನು ಆಕ್ಚುಲಿ ಆಪೋಸಿಟ್. ಅವನು ನನ್ನ ಕಾಲ್ ಎಳೆಯೋದು ಅಂದ್ರೆ ಅದೇನೋ ಬಲೆ ಖುಷಿ ಅವನಿಗೆ. ಯಾವಾಗ್ಲೂ ಅಂದ್ರೆ ಓಕೆ ಇವಾಗ ಸರಿ ಹೋಗ್ತಾನೆ, ಕಾಲೇಜ್ ಮುಗೀತು, ಓಕೆ ಇಷ್ಟು ದಿವಸ ಕಾಲ್ ಎಳಿತಾ ಇದ್ದ, ಮದುವೆ ಆದ್ಮೇಲೆ ಸರಿ ಹೋಗ್ತಾನೆ, ಮಕ್ಳಾದ್ಮೇಲೆ ಸರಿ ಹೋಗ್ತಾನೆ, ದೊಡ್ಡ ನಿರ್ಮಾಪಕ ಆದ, ದೊಡ್ಡ ನಿರ್ದೇಶಕ ಆದ, ಎಷ್ಟೊಂದು ಸಾಧನೆ ಮಾಡ್ದ. ಈ ಕ್ಷಣಕ್ಕೂ ಡಬ್ಬಾ ನನ್ನ ಮಗ ಅದೇ ತರ ಕಾಲ್ ಎಳಿತಾನೆ, ಇರಿಟೇಟ್ ಮಾಡ್ತಾನೆ. ಇವತ್ತು ಅವನು ನನಗೆ ಇರಿಟೇಟ್ ಮಾಡೋದಕ್ಕೆ ಇಲ್ಲ. ಓಕೆ, ಲವ್ ಯು ಮಚ್ಚ. ಸಾವಿಗೂ ಕೈ ಚಾಚಿದಾತ ಒಂದಾನೊಂದು ಕಾಲದಲ್ಲಿ ಚಿಕ್ಕದೊಂದು ಗೂಡಿನಲ್ಲಿ ಜನಿಸಿದ ಕಂದನು ರಾಜನಾಗಲು, ಊರೆಲ್ಲ ಬೆಳಗಲು, ದಿಲೀಪನಾಗಲು, ನಮಸ್ಕಾರ.